ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ನಮ್ಮ ಕಸಿನ್ ಅವರು ನಾಗರಕಲ್ಲಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಸ್ತಿದ್ರು. ಸೊ ಅದಕ್ಕೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಇದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಬರ್ತಿದ್ರು, ಅಪ್ಪ ಅಮ್ಮ ಕಸಿನ್ಸು ಅಣ್ಣ ಅದಕ್ಕೆ ಎಲ್ಲರೂ. ಸೊ ನಾವು ಜಾಯ್ನ್ ಆಗೋಣ ಅಂತಂದ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ. ಇದು ಟೆಂಪಲ್ ನೋಡ್ತಾ ಇದ್ದರೆ ನಿಮ್ಗೆ ತುಂಬ ಜನ ಗೊತ್ತಿರ್ಬೋದು. ರೀಸೆಂಟ್ ಟೈಮ್ಸಲ್ಲಿ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರೋಂಥ ಟೆಂಪಲ್ಲು ಅದು ಯಾವುದು ಅಂದರೆ ಕಾಟೇರಮ್ಮ ಟೆಂಪಲ್ಲು. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಅಥವಾ ಕೇಳಿದರೆ ನನಗೂ ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ. ಈ ಟೆಂಪಲ್ ತುಂಬ ಪವರ್ಫುಲ್ಲು ಮತ್ತು ಫೇಮಸ್ ಅಂತಲೂ ಹೇಳ್ತಾರೆ. ಇಲ್ಲೇನಾದರೂ ನಾವು ಹರಕೆ ಹೊತ್ಕೊಂಡು 9 ವಾರ ತೆಂಗಿನಕಾಯಿ ಕಟ್ಟಿದ್ರೆ ನಾವೇನು ಅಂದ್ಕೊಂಡಿದ್ದೀವೋ ಅದಾಗುತ್ತೆ ಅಂತಲೂ ಹೇಳ್ತಾರೆ. ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ಸ್ ಕೂಡ ಇದೆ, ಸುಮ್ಮನೆ ದುಡ್ಡಿಗೋಸ್ಕರ ಮಾಡ್ತಾರೆ ಅಂತಲೂ ಇದೆ. ಬಟ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಹೋಗ್ತಾ ದಾರಿಯಲ್ಲೇ ಈ ಟೆಂಪಲ್ ಕಾಣಿಸ್ತು. ತುಂಬ ರಶ್ ಇದ್ದಿದ್ದರಿಂದ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ನಾವು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಾಗಿತ್ತು. ಗರ್ಭಗುಡಿಯಿಂದ ದೇವರು ಡೈರೆಕ್ಟ್ ರೋಡಿಗೆ ಕಾಣಿಸೋದ್ರಿಂದ ನಾವು ಎಕ್ಸಾಕ್ಟ್ಲಿ ಆಪೋಸಿಟ್ಟು ಬೈಕ್ನ ಸ್ಟಾಪ್ ಮಾಡಿಬಿಟ್ಟು ಹೊರಗಡೆಯಿಂದ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆವತ್ತು ಫ್ರೈಡೇ ಆಗಿದ್ದರಿಂದ ತುಂಬ ಜನನೇ ಇದ್ದರು, ತುಂಬ ರಶ್ ಕೂಡ ಇತ್ತು. ಅಲ್ಲಿಂದ ಒಂದು 45 ಮಿನಿಟ್ಸ್ ಅಷ್ಟೇ ನಮ್ಮ ಕಸಿನ್ ಅವ್ರ ಊರಿಗೆ ಜರ್ನಿ. ಅವರು ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾಯಿದ್ರು. ಇದು ಪೂಜೆ ಬಂದುಬಿಟ್ಟು 2 ಡೇಸ್ ಇರುತ್ತೆ. ಪ್ರೀವಿಯಸ್ ಡೇ ನಮ್ಗೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಬೇಗನೆ ಹೋಗಬೇಕಂತ ಅಂದ್ಕೊಂಡ್ವಿ. ಬಟ್ ವಿಜಯ್ಗೆ ಸ್ವಲ್ಪ ಫೀವರ್ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲನೂ ಸ್ವಲ್ಪ ಆಗಿತ್ತು. ಮಹಾಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಹೋದ್ವಿ. ನಾವು ಈ ಕಡೆಯಿಂದ ಹೋಗೋಷ್ಟರಲ್ಲಿ ಊರಿಂದ ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆ ಮತ್ತು ನನ್ನ ಕಸಿನ್ಸು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಎಲ್ಲರೂ ಒಂಥರ ಮೀಟಾಗಿ ಗೆಟ್ ಟುಗೆದರ್ ಥರನೇ ಆಯಿತು. ಪೂಜೆ ಎಲ್ಲ ಆದಮೇಲೆ ಅವ್ರನ್ನ ದಂಪತಿಗಳನ್ನ ಕೂರಿಸಿ ಇಲ್ಲಿ ಆಶೀರ್ವಾದ ಮಾಡಿ ಅರ್ಶಿನ ಕುಂಕುಮ ಹಚ್ಚಿ ಗಿಫ್ಟ್ಸ್ ಏನಾದರೂ ಕೊಡೋ ಹಾಗಿದ್ರೆ ಆ ಥರನೂ ಕೊಡ್ಬೋದು. ಇದನ್ನು ಯೂಶ್ವಲಿ ಅರಳಿಕಟ್ಟೆ ಇರುತ್ತಲ್ವ, ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಇಲ್ಲಿ ಟೆಂಪಲ್ ಹತ್ರನೇ ಇವ್ರು ಮಾಡ್ತಾಯಿದ್ರು. ಶಿವನ ದೇವಸ್ಥಾನ, ಕಾರ್ತಿಕ್ ಮಾಸ ಆಗಿರೋದ್ರಿಂದ ಅಲ್ಲಿ ಸೋಮವಾರಕ್ಕೆಲ್ಲನೂ ಫುಲ್ಲು ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ಕೋತಾಯಿದ್ರು. ಸೊ ಅಲ್ಲೇ ಟೆಂಪಲ್ ಇತ್ತು. ಟೆಂಪಲ್ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ವಲ್ಲ, ಅದಕ್ಕೆ ನಾವೇ ಪೂಜೆ ಮಾಡಿ ಆರತಿ ಎಲ್ಲ ತೆಗೆದು ರಿಚುವಲ್ಸ್ ಎಲ್ಲನೂ ಮಾಡಿದ್ವಿ. ನಾನು ಬೆಳಗ್ಗೆ ಬೇಗ ಹೋಗಿದ್ದಿದ್ರೆ ಅದೆಲ್ಲ ರೆಕಾರ್ಡ್ ಮಾಡ್ತಿದ್ದೆ. ನಾನು ಹೋಗಿದ್ದೆ ತುಂಬ ಲೇಟಾಗಿತ್ತು. ಪೂಜೆ ಎಲ್ಲ ಬೆಳಗಿನ ಜಾವ 4 ಗಂಟೆ ಹಾಗೆ ಸ್ಟಾರ್ಟ್ ಆಗಿತ್ತು. ಮತ್ತು ಪ್ರೀವಿಯಸ್ ಡೇ ಕೂಡ ಅಷ್ಟೇ ಈವ್ನಿಂಗೇ ಅರ್ಧ ಪೂಜೆ ಎಲ್ಲ ಮುಗಿಸಿ ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಏನು ಮಾಡ್ತಾರಲ್ವ ಅದನ್ನು ಮಾಡ್ಕೊಂಡಿದ್ರು. ಬೆಳಗಿನ ಜಾವ 3ರಿಂದ ಆ ಟೈಮಿಂದನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11 ಗಂಟೆ ಆಗಿತ್ತು. ಸೊ ನಾನೇನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ರಿಚುವಲ್ಸ್ ಎಲ್ಲ ಮುಗಿದ್ಮೇಲೆ ನಾನು ಟೆಂಪಲ್ ಹೋಗಿ ಅಲ್ಲಿನೂ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಮತ್ತು ಇಲ್ಲಿ ದೇವ್ರಿಗೆ ನಾಗರಕಲ್ಲಿಗೆ ಅಮ್ಮ ನಾನು ಚಿಕ್ಕಮ್ಮ ಎಲ್ಲರೂ ಸೇರಿ ಪೂಜೆ ಮಾಡ್ತಾಯಿದ್ದೀವಿ. ಯೂಶ್ವಲಿ ಈ ಥರ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ಅಂದರೆ ವಿಗ್ರಹಗಳ ಹತ್ರ ಪೂಜೆ ಮಾಡಿದ್ರೆ ನಮಗೆ ತುಂಬ ಪವರ್ಫುಲ್ ಆಗಿರುತ್ತೆ. ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲನೂ ಹೇಳ್ತಾಯಿದ್ರು. ಸೊ ಅದಕ್ಕೆ ನಿನಗೂ ಪೂಜೆ ಮಾಡು ಅಂತ ಹೇಳಿದ್ರು. ನನಗೆ ಪೂಜೆ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಕೂಡ ಅಮ್ಮ ಅವರೆಲ್ಲ ಆಲ್ರೆಡಿ ಪೂಜೆ ಸಾಮಾನು ತೊಗೊಂಡು ಬಂದಿದ್ದರು, ನಾನೇನು ತೊಗೊಂಡು ಹೋಗಿರಲಿಲ್ಲ. ಸೊ ಅದರಲ್ಲೇ ಪೂಜೆ ಮಾಡಿ ಕರ್ಪೂರ ಕಡ್ಡಿ ಎಲ್ಲ ಬೆಳೆದು ಎಲ್ಲರೂ ಸೇರಿಕೊಂಡು ಮಂಗಳಾರತಿ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತಲೂ ಬೇಡ್ಕೊಂಡು ಬಂದ್ವಿ.
ಇಲ್ಲಿ ಹಿಂದೆ ಕಾಣ್ತಿದ್ದಾರಲ್ಲ ಅವರು ನಮ್ಮ ಚಿಕ್ಕಮ್ಮ, ಮತ್ತು ನನ್ನ ಕಸಿನ್ ಇದ್ದಾರಲ್ಲ ಅವ್ರ ಚಿಕ್ಕಮ್ಮ ಅವರು ಪಕ್ಕದಲ್ಲಿರೋರು, ಮತ್ತು ಅಮ್ಮನ ನೀವೆಲ್ಲರೂ ನೋಡೇ ಇರ್ತೀರ. ಸೊ ಅಮ್ಮನೂ ಕೂಡ ಡೈರೆಕ್ಟ್ ಆ್ಯಕ್ಚುಲಿ ಇಲ್ಲೇ ಇದ್ದರು, ಇಲ್ಲಿಂದನೇ ಅವರು ಬೆಳಗ್ಗೆನೇ ಹೊರಟರು ಬಸ್ಸಲ್ಲಿ. ನಾನು ವಿಜಯ್ ಲೇಟಾಗಿ ಹೋದ್ವಿ. ನಾಗರಕಲ್ಲಿಗೆ ಪೂಜೆ ಎಲ್ಲ ಮಾಡಾದಮೇಲೆ ಪಕ್ಕದಲ್ಲೇ ಬಿಲ್ಪತ್ರೆ ಮರ ಇತ್ತು. ನಾವು ಶಿವನ ಪೂಜೆ ಮಾಡೋದ್ರಿಂದ ಬಿಲ್ಪತ್ರೆ ಮರ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಅಲ್ಲಿ ಪೂಜೆ ಮಾಡಾದಮೇಲೆ ಇಲ್ಲೂ ನಮಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿದರು. ಇಲ್ಲೂ ಬಂದು ನಾವು ಶಿವಂದು ವಿಗ್ರಹ ಕೂಡ ಇತ್ತು. ಮರನೆಲ್ಲ ನೀಟಾಗಿ ತೊಳೆದು, ಇಲ್ಲಿ ಹಳ್ಳಿಯಲ್ಲಿ ಇರೋದ್ರಿಂದ ಈ ಟೆಂಪಲ್ಲು ಸುತ್ತಮುತ್ತ ತೋಟಗಳೇ ಇದೆ. ಒಂದು ಪಾಂಡ್ ಇತ್ತು, ಅದರಲ್ಲಿ ಕಮಲ ಹೂವು ಅಂದರೆ ತಾವರೆ ಹೂವುಗಳು ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದು 300 to 400 ಇತ್ತು. ಬಟ್ ನಾನು ಅದನ್ನು ನೋಡಿದೆ, ಆಮೇಲೆ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮರ್ತೇ ಹೋಗಿಬಿಟ್ಟೆ. ತುಂಬ ಚೆನ್ನಾಗಿತ್ತು. ಅದೇ ಮುಂದ್ಗಡೆನೇ ಸೇವಂತಿಗೆ ಗಿಡ, ಅದ್ರದ್ದು ತೋಟ ಎಲ್ಲನೂ ಇತ್ತು. ಅದರಲ್ಲೂ ಫೋಟೋಸ್ ತೊಗೋಬೇಕಂತ ಅಂದ್ಕೊಂಡ್ವಿ, ಅಷ್ಟೊಂದು ತೊಗೊಳಕ್ಕಾಗಲಿಲ್ಲ. ಮತ್ತು ಇಲ್ಲಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಅಲ್ಲೇ ಪ್ರಸಾದ ಕೂಡ ಅರೇಂಜ್ ಮಾಡಿದರು. ಸೊ ಎಲ್ಲರೂ ಹೋಗಿ ಅಲ್ಲಿ ಪ್ರಸಾದ ಕೂಡ ತೊಗೊಂಡ್ವಿ. ಆಗಲೇ ಹೇಳ್ದಂಗೆ ನೆಕ್ಸ್ಟು ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಇತ್ತು, ಅದಕ್ಕೇನೋ ಅರೇಂಜ್ಮೆಂಟ್ಸ್ ಮಾಡ್ಕೋತಾಯಿದ್ರು. ಈ ವಿಡಿಯೋ ತೆಗೆದು ನಾನು ಸುಮಾರು ದಿನ ಆಯಿತು, ಬಟ್ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ತುಂಬ ಲೇಟ್ ಕೂಡ ಏನಾಗಲಿಲ್ಲ. ಕಡೆ ಸೋಮವಾರಕ್ಕೆ 2 days ಮುಂಚೆ ಬಂದಿತ್ತಲ್ವ ಶುಕ್ರವಾರ, ಆ ಶುಕ್ರವಾರದ ದಿನ ಈ ಥರ ಪೂಜೆ ಅರೇಂಜ್ ಮಾಡ್ಕೊಂಡಿದ್ರು. ಇದು ಶಿವನ ದೇವಸ್ಥಾನ. ಇಲ್ಲಿ ಕೂಡ ಹೋಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮೆಟ್ಲುಗಳು ಇತ್ತು, ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದು ನೆಕ್ಸ್ಟು ಪ್ರಸಾದ ತಿನ್ನೋದಕ್ಕೆ ಅಂತ ಹೋದ್ವಿ. ಜೈ ಏನು ಮಾಡಿದ್ದೀರಾ? ಬಜ್ಜಿ, ಕೇಸರಿ ಬಾತ್, ಮೊಸರನ್ನ. ಚೆನ್ನಾಗಿದೆಯಾ? ಅತ್ತೆ ಮಾವ, ಫ್ಯಾಮಿಲಿ ಮೆಂಬರ್ಸ್. ಪ್ರಸಾದಕ್ಕೆ ಸ್ವೀಟ್ಗೆ ಕೇಸರಿ ಬಾತು ಮತ್ತು ಪುಳಿಯೋಗರೆ, ಮೊಸರನ್ನ, ಮೆಣಸಿನ್ಕಾಯಿ ಬಜ್ಜಿ ಇದನ್ನೆಲ್ಲ ಮಾಡಿಸಿದ್ರು. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟು ಏನು ಮಾಡಿರಲಿಲ್ಲ, ಡೈರೆಕ್ಟು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು. ವಿಜಯ್ಗೆ ತುಂಬ ಜ್ವರ ಇತ್ತು ಅವತ್ತು, ಆದರೂ ಡ್ರೈವ್ ಮಾಡಿಕೊಂಡು ಹೋದ್ವಿ. ಸೊ ಅಲ್ಲೇ ಹೋಗಿ ಡೈರೆಕ್ಟಾಗಿ ಲಂಚ್ ಮಾಡಿದ್ವಿ, ಅಂದರೆ ಪ್ರಸಾದ. ಏನು ಬೇಕು? ಅಮ್ಮ ಏನು ಬೇಕು? ನೀರು ಬೇಕಾ? ಇದೇ ನೀರಾ ಇಲ್ಲಾಂದ್ರೆ ಬಿಸಿ ನೀರಾಕ? ಹೌದಾ, ಇದಾ? ಓಕೆ, ಮೈ ಮಾಮ್, ಮೈ ಡ್ಯಾಡ್ ಪ್ರಸಾದ ಕೊಡ್ತಾಯಿದ್ದಾರೆ. ಅಮ್ಮ ಹಾಯ್ ಹೇಳು, ಏನು ತಿಂತಾ ಇರೋದು? ಹಾಂ, ಏನು ತಿಂತಾ ಇರೋದು? ನಾಚಿಕೆ ಏನು ಹೇಳು, ತಿಂತಾ ಇರೋದು ಹೇಳು. ಅಣ್ಣ ಎಷ್ಟು ಫಾಸ್ಟಾಗಿ ಹೇಳ್ತಾರೆ ಗೊತ್ತಾ? ಹಾಂ, ಅಮ್ಮ ಗುಡ್ ಗರ್ಲ್ ತಾನೆ, ಹೇಳು. ಈ ಥರ ಆಯಿತು ಇವತ್ತೇನು ವ್ಲಾಗು, ಒಂದು ಸಿಂಪಲ್ ಆ್ಯಂಡ್ ಶಾರ್ಟ್ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಇದೇ ಥರ ಸಪೋರ್ಟ್ ಮಾಡಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಡೈರೆಕ್ಟಾಗಿ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಅಷ್ಟೇ ವ್ಲಾಗ್. ಥ್ಯಾಂಕ್ ಯು.